ಅಡಿಕೆ ಏನು ಒದ್ದೆ ಆಗಿಲ್ಲ, ಮುಚ್ಚಿದ್ದಕ್ಕೆ ಎಲ್ಲೂ ನೀರು ಹೋಗಲಿಲ್ಲ ಒಳಗೆ. ಅಂದರೆ ಅಡಿಯಲ್ಲಿ ಟರ್ಪಲ್ ಹಾಕಿ ಇದ್ದ ಅಡಿಕೆ ಅಲ್ಲ ನೋಡಿ, ಹಾಗೆ ಮೇಲಿಂದ ಮುಚ್ಚಿದ್ದು, ಏನಾಗಲಿಲ್ಲ, ಯಾವ ಸೈಡಲ್ಲೂ ನೀರು ಹೋಗಲಿಲ್ಲ. ಅದು ಟರ್ಪಲ್ ದೊಡ್ಡ ಇದ್ದ ಕಾರಣ. ಮತ್ತು ಇಷ್ಟೇ ನಾನು ಮಾಡಿಸಿದ್ದು, ಟರ್ಪಲ್ ತುಂಬ ದೊಡ್ಡ ಇತ್ತು, ಹಾಗೆ ನೀರೇನು ಹೋಗಲಿಲ್ಲ ಒಳಗೆ. ನಾನೀಗ ಇಲ್ಲಿ ಗೋಧಿಯನ್ನು ತೊಳೆದುಕೊಂಡಿದ್ದೇನೆ. ಅಂದರೆ ಇದನ್ನು ತೊಳೆದು ಒಣಗಿಸಿ ನಾನು ಹುಡಿ ಮಾಡಿಸಿ ತರಬೇಕಂತ ಇದ್ದೇನೆ, ಅದಕ್ಕೋಸ್ಕರ ತೊಳೆಯುತ್ತಾ ಇರೋದು. ಯಾವಾಗಲೂ ರುಬ್ಬಿ ನಾನು ಇದನ್ನು ಕಡ್ದೆ ದೋಸೆ ಮಾಡ್ಕೊಂಡಿರ್ತೇನೆ ಅಪರೂಪಕ್ಕೆ. ಈ ಸಲ ಇದನ್ನೀಗ ಹುಡಿ ಮಾಡುವ ಅಂತ ನಾನೀಗ ಹೊರಟದ್ದು. ಸುಮ್ಮನೆ ಇದು ಬೇಗ ಬೇಗ ಮುಗಿಯದಿದ್ರೆ ಗುಗ್ಗುರಾಗ್ತದೆ ಆಮೇಲೆ ಅದರಲ್ಲಿ. ಈಗ ಏನಾಗಲಿ, ಇನ್ನಾದರೆ ಮತ್ತೆ ಬಿಸಾಡಬೇಕಾದಿತ್ತು, ಅದಕ್ಕೋಸ್ಕರ ಇನ್ನದ್ರನ್ನು ತೊಳೆದು ಹುಡಿ ಮಾಡಿ ತರುವ ಅಂತ ಹೊರಟದ್ದು. ಹಾಗೆ ಇನ್ನೀಗ ಬಿಸಿಲಿಗೆ ಹಾಕ್ಬೇಕಿದ್ರನ್ನು. ಗೋಧಿಯನ್ನು ನೋಡಿ ಹೀಗೆ ಟರ್ಪಲ್ನ ಮೇಲೆ ಒಂದು ಬಟ್ಟೆ ಹಾಕಿ ಹಾಕ್ತಾ ಇರೋದು. ಅಂದರೆ ನೀರು ಇರ್ತದಲ್ಲ ತೊಳೆದ ಕಾರಣ, ಅದಕ್ಕೋಸ್ಕರ ಬಟ್ಟೆ ಹಾಕಿದ್ದು. ಟರ್ಪಲಲ್ಲಿ ಇಲ್ಲದಿದ್ದರೆ ಹಾಗೆ ಉಳಿಬಹುದು ಅದು ನೀರು. ತೆಳ್ಳಗೆ ಮಾಡಿ ಹರಡಿದರೆ ಚಂದ ಒಣಗ್ತದೆ. 1-2 ಬಿಸಿಲು ಬೇಕಾದಿದೆ ಅಂತ ಕಾಣ್ತದೆ, ಒಂದೇ ಬಿಸಿಲು ಸಾಕಾಗಲಿಕ್ಕಿಲ್ಲ ಹುಡಿ ಮಾಡಲಿಕ್ಕೆ ಕೊಡುವಾಗ. ಮತ್ತು ಸರಿ ಒಣಗದಿದ್ದರೆ ಚಂದ ಹುಡಿ ಸಾಗಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ. ಭಯಂಕರ ಗಾಳಿ ಬರ್ತಾ ಇದೆ ಇವತ್ತಿಲ್ಲಿ, ಭಾರಿ ಗಾಳಿಯಲ್ಲಿದ್ದೇವೆ ಇಲ್ಲಿ ನೋಡಿ ಹೊಸ್ತೆ. ಹಾಗೆ ನೋಡಿ ಹೀಗೆ ತೆಳ್ಳಗೆ ಹರಡಿ ಒಣಗಿಸಿದ್ರೆ ಆಯ್ತಿದ್ರೆ ಕೆಲಸ. ಬಿಸಿಲು ಬೇಕು, ಒಳ್ಳೆ ನೋಡ್ಬೇಕಷ್ಟೇ. ಇವತ್ತು ಬಿಸಿಲಿದೆ ಅಂತ ಈಗ ಹಾಕಿದ್ದು, ಹೇಗಾಗ್ತದೆ ಗೊತ್ತಿಲ್ಲ ಇನ್ನೀಗ. ನಾನೀಗ ಈ ಸ್ಟಾಕ್ ರೂಮನ್ನು ಕ್ಲೀನ್ ಮಾಡೋ ಕೆಲಸಕ್ಕೆ ಹೊರಟದ್ದು. ಹಾಗೆ ಈ ಕರಡಿಗೆ ಅದು ಇದೆಲ್ಲ ಸ್ವಲ್ಪ ಚೇಂಜ್ ಮಾಡಲಿಕ್ಕೂ ಇದೆ, ಸರಿಯಾಗಿ ತುಂಬಿಸ್ಲಿಕ್ಕೂ ಇದೆ. ಎಲ್ಲ ಒಟ್ಟು ತಂದು ಇಲ್ಲಿ ಹಾಕಿದ್ದೇನೆ ಎಲ್ಲ ಸಾಮಾನೆಲ್ಲ. ಬೇರೆ ಹೊರಗಿನ ಕೆಲಸ ಮಾಡುವಾಗ ಇಲ್ಲಿ ಇದ್ರನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕೂತ್ರೆ ಅಲ್ಲಿಗೆ ಲೇಟ್ ಆಗ್ತದೆ. ಬಿಸಿಲಾದ್ರೆ ಹೊರಗೆ ಹೋಗುವ ಕೆಲಸ ಕಷ್ಟ ಆಗ್ತದೆ. ಹಾಗೆ ಇದೆಲ್ಲ ಇಲ್ಲಿ ಒಮ್ಮೊಮ್ಮೆ ಹಾಗೆ ಉಳಿತದೆ. ಅದನ್ನೀಗ ಕ್ಲೀನ್ ಮಾಡುವಂತ ಹೊರಟದ್ದು. ಈಗ ಎಲ್ಲವನ್ನು ತೆಗೆದು ಬಿಟ್ಟು ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಮಾಡಬೇಕು ನನಗೆ. ಹಾಗೆ ಅವಾಗವಾಗ ಒಮ್ಮೆ 1-2 ತಿಂಗಳಿಗೊಮ್ಮೆ ಆದರೂ ಮಾಡದಿದ್ರೆ ಮತ್ತೆ ಎಂತ ಹೇಳುದು, ಏನೆಲ್ಲ ಬಂದು ಕೂತ್ಕೊಳ್ತದೆ ಅಲ್ಲಿ. ಹುಳಗಳು, ಜೇಡ, ಇರುವೆ ಎಲ್ಲವೂ ಬರ್ತದೆ ನೋಡಿ. ಇದೊಂದು ಉಪ್ಪಿನಕಾಯಿ ಕೆಲಸವೂ ಇದೆ. ಸ್ವಲ್ಪ 2 ಮಾವಿನಕಾಯಿ, ಕಸಿ ಮಾವಿನಕಾಯಿ ಅದನ್ನು ತುಂಡು ಮಾಡಿ ಹಾಕಿದ್ದೇನೆ. ಅದಕ್ಕೆ ಒಂದು ಹಸಿ ಹೊರಡಿ ಮಾಡುವ ಕೆಲಸ ಇದೆ, ಮುಂದಿನ ಮಾಡಬೇಕು ಅದು ಕೂಡ. ಬೇಕಾಗ್ತದೆ ಅಂತ ಎಲ್ಲ ಕರಡಿಗೆಗಳನ್ನು ಅದು ಇದು ಇಟ್ಕೊಳ್ಳುದು. ಯಾವುದಕ್ಕಾದ್ರೂ ಒಮ್ಮೆ ಬೇಕಾಗಿ ಬರ್ತದೆ. ಹಾಗೆ ಇರ್ಲಿ ಅಂತ ಇಟ್ಟು ಬಿಟ್ಟು ತುಂಬಾ ಆಗ್ತದೆ ಇಲ್ಲಿ. ಎಷ್ಟು ಜಾಗ ಇದ್ರೂ ಸಾಕಾಗುದಿಲ್ಲ. ಪೂಜೆಗೆ ಇಟ್ಟ ಅಕ್ಕಿಯಲ್ಲಿ ಸ್ವಲ್ಪ ಹೂವು ಕಸ ಎಲ್ಲ ಇತ್ತು ಅದರಲ್ಲಿ. ಹಾಗೆ ಅದ್ರನ್ನು ತೆಗಿಲಿಕ್ಕಂತ ಈಗ ನಾನು ಕೂತದ್ದಿಲ್ಲಿ. ನಾವು ಇದಕ್ಕೆ ಕೆರಿಶಿ ಅಂತ ಹೇಳೋದು, ತುಳುವಲ್ಲಿ ತಡ್ಪೆ ಅಂತ ಹೇಳ್ತಾರೆ ಇದಕ್ಕೆ. ಹಾಗೆ ಈ ಅಕ್ಕಿಯನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಳ್ತೇನಂತ ಹೊರಟದ್ದೀಗ ನಾನು. ಅಷ್ಟೇನು ಗೊತ್ತಿಲ್ಲ ನನಗೆ ಇದ್ರಾಗದ್ದು. ನನಗೆ ಕೂಡಿದಾಗೆ ಮಾಡ್ತೇನೆ ಅಷ್ಟೇ. ಕಸ ತೆಗೆಯೋದಕ್ಕೇನು ದೊಡ್ಡ ಕೆಲಸ ಇಲ್ಲ.
ಅವರೆಲ್ಲ ಕೆಲಸಕ್ಕೆಲ್ಲ ಬಂದವ್ರ ಹತ್ರ ನಾವು ಮುಂಚೆ ಮಾಡಿಸುವಾಗ ನೋಡಿ ನನಗೆ ಇಂಥದ್ದೆಲ್ಲ ಮಾಡುವಾಗ ನಂಗೆ ಆಸೆ ಆಗ್ತಾ ಇತ್ತು. ಅವಾಗ ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಪೋಲೆ ಹಂಚೆ ಅಂತ ಹೇಳ್ತಾ ಇದ್ರು ನನ್ನ ಹತ್ರ. ಹಾಗೆ ಈಗ ನನಗೆ ಯಾರು ಹೇಳಲಿಕ್ಕಿಲ್ಲ, ನಾನೇ ನೋಡ್ಬೋದಲ್ಲ. ಅವಾಗ ನೋಡಿದ ನೆನಪೆಲ್ಲ ಇದೆ ಅವರು ಮಾಡಿದ್ದು. ಈಗ ಪೇಟೆಯಿಂದ ಅಕ್ಕಿ ಎಲ್ಲ ತರುವಾಗ ಕ್ಲೀನ್ ಇರುವ ಅಕ್ಕಿಯೇ ಸಿಗ್ತದೆ ನಮಗೆ, ಹಾಗೆಲ್ಲ ಕೆಲಸ ಕಡಿಮೆ ನೋಡಿ ಈಗ. ಖುಷಿ ಆಗುದು ನನಗೆ ಹೀಗೆ ಮಾಡಲಿಕ್ಕೆ. ನನ್ನ ಕ್ಲೀನಿಂಗ್ ಕೆಲಸ ಆಗಲೇ ಇಲ್ಲ ನೋಡಿ, ಇನ್ನು ಸಹ ಒಂದು ಸ್ವಲ್ಪ ಕೆಲಸ ಆಯಿತು. ನನಗೆ ಮಾಡುವಾಗ ಕ್ಲೀನ್ ಆಗಬೇಕು, ಮತ್ತು ಅರ್ಧಂಬರ್ಧ ಮಾಡುವ ಅಭ್ಯಾಸ ಇಲ್ಲ. ಹಾಗೆ ಕ್ಲೀನ್ ಮಾಡಿಕೊಂಡು ಮಾಡುವ ಕಾರಣ ಲೇಟ್ ಆಯಿತು. ಎಲ್ಲ ಇದರ ಅಡಿ ಸೈಡಲ್ಲೆಲ್ಲ ಇರುವುದನ್ನು ಎಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿಕೊಂಡು ಮಾಡ್ತಾ ಇದ್ದದ್ದು ನಾನು. ಹಾಗೆ ಇನ್ನೂ ಆಗೇ ಇಲ್ಲ. ಹಾಗೆ ಅನ್ನ ಈಗ ಇಟ್ಟಷ್ಟೇ, ಕುಕ್ಕರ್ ಕೂಗ್ತಾ ಇದೆ ಅಷ್ಟೇ. ಈಗ ಇವತ್ತು ಊಟ ನಮ್ಮದು ಲೇಟ್ ಆಗ್ತದೆ. ಸಾಂಬಾರು ಆಗಲೇ ಮಾಡಿದ್ದೆ, ನಾನೊಂದು ಬಸಳೆ ಸಾಂಬಾರು ಮಾಡಿದ್ದೇನೆ ಇವತ್ತು ಊಟಕ್ಕೆ. ಹಾಗೆ ಅನ್ನ ಈಗ ಇಟ್ಟದಷ್ಟೇ ನಾನು. ಇಲ್ಲಿ ನನ್ನ ಮತನ ಇದೆ ನೋಡಿ, ಒಂದು ಮಜ್ಜಿಗೆ ಮಾಡಲಿಕ್ಕೆ. ಹಾಗೆ ನೋಡಿ ಮುಡಿವಾಳದ ಬೇರಿದೆ, ರಾಮಚ್ಚ. ಹಾಗೆ ಇದರಲ್ಲೆಲ್ಲ ಸಾಮಾನು ಎಕ್ಸ್ಟ್ರಾ ಇರುವುದನ್ನೆಲ್ಲ ಹಾಕಿಡ್ತೇನೆ. ಮತ್ತು ಕರಡಿಗೆಗಳು, ಸಣ್ಣ ಬಾಟಲ್ಗಳೆಲ್ಲ ಇದ್ದರೆ ಹೀಗೆ ತುಂಬಿಸಿ ಇಟ್ಟಿರ್ತೇನೆ. ಎಕ್ಸ್ಟ್ರಾ ಲೋಟ ಗ್ಲಾಸ್ಗಳೆಲ್ಲ ನೋಡಿ ಇದರ ಒಳಗೆ ಧೂಳಾಗದಾಗ ಇಟ್ಟು ಬಿಡ್ತೇನೆ ನಾನು. ಹೀಗೆ ನೋಡಿ ಎಲ್ಲವನ್ನು ಇದರಲ್ಲಿ ಇಟ್ಟಿರ್ತೇನೆ ನೋಡಿ. ಎಕ್ಸ್ಟ್ರಾ ಸಾಮಾನೆಲ್ಲ ಇದ್ದದನ್ನು ಸಹ ಹೀಗೆ ಇಟ್ಟು ಇರ್ತೇನೆ ನೋಡಿ. ಎಲ್ಲ ಬೇಕಾದ್ದೆಲ್ಲ ಇದೆ ನನ್ನ ಹತ್ರ. ಏನಾದ್ರು ಮಾಡ್ಬೇಕಂತ ಅನಿಸಿದಾಗ ಇದರಿಂದ ತೆಗೆದುಕೊಂಡ್ರೆ ಆಯ್ತು. ಹಾಗೆ ಆ ಡ್ರಮ್ಮಲ್ಲೂ ಕೂಡ ಹಾಗೆ ಈಗ ಬೇಕಾದ್ದೆಲ್ಲ ಈಗ ಇಟ್ಟಿರ್ತೇನೆ. ಇದು ಒಂದು ಬೆಳ್ತಿಗೆ ಅಕ್ಕಿಯ ಡ್ರಮ್ಮು ಸಹ, ಒಂದು ಕುಚ್ಚಲಕ್ಕಿ ಡ್ರಮ್ಮು, ಹಾಗೆ 2. ಹಾಗೆ ಈರುಳ್ಳಿ ಇದೆಲ್ಲ ಎಲ್ಲ ತಂದದೆಲ್ಲ ಸಾಮಾನು ಮುಗ್ದಿದೆ. ಬೆಳ್ಳುಳ್ಳಿ, ಈರುಳ್ಳಿ, ಬಟಾಟೆ ಇದರನ್ನಿಷ್ಟು ಮಾತ್ರ ಇಲ್ಲಿ ಇಡುದು. ತೆಂಗಿನಕಾಯಿ ಮತ್ತೆ ಸುಲಿದು ಇಲ್ಲಿ ತಂದು ಇಟ್ಟಿರ್ತೇನೆ. ಹಾಗೆ ಇದೆಲ್ಲ ಇನ್ನು ಕ್ಲೀನ್ ಆಗಬೇಕಷ್ಟೇ, ಇಲ್ಲೆಲ್ಲ ಇರುವುದಿಲ್ಲ. ಇದೆಲ್ಲ ಆಚೆ ಮೇಲೆ ಇಡ್ಲಿಕ್ಕೆ ಎಲ್ಲ ನೀಟ್ ಮಾಡಿ ಇಡುವ ಅಂತ ಒಮ್ಮೆ ಹೀಗೆ ಎಲ್ಲ ಕೆಳಗೆ ಇಟ್ಟುಬಿಟ್ಟಿದ್ದೆ. ಎಲ್ಲ ಆಯ್ತು ನಂದು. ಡಬ್ಬದಲ್ಲೆಲ್ಲ ತುಂಬಿಸಿ ಸರಿಯಾಗಿ ಒಟ್ಟು ಕೆಳಗೆಲ್ಲ ಇಟ್ಟಿದ್ದೆ, ಅದನ್ನೆಲ್ಲ ಈಗ ತುಂಬಿಸಿ ಚಂದ ಮಾಡಿ ಇಟ್ಟಿದ್ದೇನೆ. ಹಾಗೆ ಇದ್ರೊಳಗೆ ಬರುವಾಗ ಖಾಲಿ ಖಾಲಿ ಆಗ್ತದೆ. ಇಲ್ಲೆಲ್ಲ ಕೆಳಗಡೆ ಎಲ್ಲ ಒಟ್ಟು ಹಾಕಿಕೊಂಡಿತ್ತು, ಈಗ ಕ್ಲೀನ್ ಆಯ್ತು. ಇದ್ರ ಒಳಗೆ ತುಂಬಾ ಕಡಿಮೆ ಆದಾಗೆ ಅನಿಸ್ತದೆ. ಇಲ್ಲೆಲ್ಲ ಕೆಳಗೆ ತುಂಬಾ ಹಾಕಿಕೊಂಡಿತ್ತು, ಎಲ್ಲ ಇಲ್ಲಿ ಎಲ್ಲ ಕಡೆಯೂ ಹಾಕಿಕೊಂಡಿತ್ತು. ಅದನ್ನೆಲ್ಲ ಚಂದ ಮಾಡಿ ಇಟ್ಟು ಬಿಟ್ಟೆ. ಈಗ ಕ್ಲೀನ್ ಆಗಿದೆ. ಇದ್ರ ಅಡಿಯಲ್ಲೂ ಎಲ್ಲ ಕಡೆಯೂ ಕ್ಲೀನ್ ಮಾಡಿದ್ದೇನೆ. ಗುಡಿಸುವಾಗ ನಾನು ಎಲ್ಲ ಅಡಿಯಲ್ಲೆಲ್ಲ ಯಾವಾಗಲೂ ಗುಡಿಸ್ತೇನೆ, ಕಸ ಇದ್ದದ್ದಲ್ಲ. ನಾನು ಹಾಕಿದ್ದೆಲ್ಲ ಒಟ್ರಾಸಿತ್ತು ಅಷ್ಟೇ, ತುಂಬಿಸಿ ಇಟ್ಟು ಆ ಥರ ಎಲ್ಲ ಇರಲಿಲ್ಲ ಕ್ಲೀನಾಗಿ. ಈಗೆಲ್ಲ ಚಂದ ಆಯ್ತು. ಇದ್ರ ಅಡಿಯಲ್ಲೆಲ್ಲ ಎಲ್ಲೂ ಸಹ ಬಲೆ ಎಲ್ಲ ಯಾವತ್ತೂ ಇರುವುದಿಲ್ಲ. ನಾನು ಡೈಲಿ ಗುಡಿಸುವಾಗ ಎಲ್ಲ ಹಿಡಿಸುಡಿ ಹಾಕ್ತಾ ಇರ್ತೇನೆ. ಅಂದರೆ ಬಲೆ ಒಮ್ಮೆ ತುಂಬಿದ್ರೆ ಮತ್ತೆ ಭಾರಿ ಕಷ್ಟ ಆಗ್ತದೆ ಅದನ್ನು ಒತ್ತನೆ ಮಾಡುವ ಕೆಲಸ. ಜೇಡ ತುಂಬಿದ್ರೆ ತುಂಬ ಕಷ್ಟ, ಮತ್ತೆ ತುಂಬಲಿಕ್ಕೆ ಬಿಡುವುದಿಲ್ಲ ನಾನು. ಹಾಗೆ ಹಾಗೆ ಈ ನನ್ನ ಸ್ಟಾಕ್ ರೂಮಿನ ಕೆಲಸ ಆಯ್ತು ಇವತ್ತಿದು ನೋಡಿ. ಹಾಗೆ ನಾನೇ ಸ್ಟಿಚ್ ಮಾಡಿ ಇಟ್ಟದ್ದು. ಈಗೆಲ್ಲ ಕವರ್ ಕೊಂಡೋಗ್ಬೇಕಂತ ಹೇಳ್ತಾರೆ. ಹಾಗೆ ಸಾಮಾನು ತರಲಿಕ್ಕೆಲ್ಲ ನಾನೇ ಸ್ಟಿಚ್ ಮಾಡಿ ಇಟ್ಟದ್ದು. ಇದೆಲ್ಲ ಸಾಮಾನು ಏನಾದರೂ ಬೇಕಿದ್ರೆ ಇಲ್ಲಿಂದ ತೆಕ್ಕೊಂಡು ಕಾರಲ್ಲಿ ಇಟ್ಟರಾಯ್ತು. ಹೋಗುವಾಗ ಅಲ್ಲಿ ಕವರ್ ಬೇಕಂತ ಕೇಳುವಾಗ ಬೇಡ ಅಂತ ಹೇಳ್ತೇನೆ. ನಾನೇ ಹೊಲ್ದದನ್ನೇ ತೆಕ್ಕೊಂಡು ಹೋದ್ರೆ ಗಟ್ಟಿ ಸಹ ಉಂಟು. ಅವರು ಕೊಟ್ಟದ್ದನ್ನೆಲ್ಲ ಅಲ್ಲಿ ಲೋಡ್ ತುಂಬ ವೆಯ್ಟ್ ಇದ್ರೆ ಕೈ ಕಡಿತದ ಅಂತ ಆಗ್ತದೆ. ಹಾಗೆ ಅದರನ್ನು ಸಹ ನಾನು ಹಾಗೆ ಎಲ್ಲ ಹೊಲ್ದಿಲ್ಲ, ಅದರನ್ನೆಲ್ಲ ಇಲ್ಲೇ ಇಡುದು. ಈ ಥರ ನೆಲ ಒರೆಸ್ಲಿಕ್ಕೆ ಬೇಕಾದ್ದು, ದೇವರ ಕೋಣೆ ಒರೆಸ್ಲಿಕ್ಕೆ ಬೇಕಾದ ಬಟ್ಟೆಯನ್ನು ಸಹ ಇಲ್ಲೇ ಇಟ್ಟುಕೊಳ್ತೇನೆ. ಹಾಗೆ ಅಲ್ಲಿ ಎದುರಾಚೆ ಕಾಣುವ ಹಾಗೆಲ್ಲ ಇರುವುದಿಲ್ಲ ಈ ಬಟ್ಟೆಗಳು. ಅದಕ್ಕೋಸ್ಕರ ಒಂದು ಇಲ್ಲಿ ಹಗ್ಗ ಕಟ್ಟಿಟ್ಟದ್ದು. ಮತ್ತೆ ಎಲ್ಲ ಇಲ್ಲದಿದ್ರೆ ಮನೆ ಹಿಂದೆ ಹೊರಗೆ ಅಂತ ಹಾಕಿದ್ರೆ ತರಲಿಕ್ಕೆ ಹೋಗುವ ಕೆಲಸ ಆಗ್ತದೆ. ಇಲ್ಲೇ ಇಟ್ಟು ಬಿಟ್ಟರೆ ಒಣಗಿದ್ಮೇಲೆ ಇಲ್ಲಿ ಇಟ್ಟು ಬಿಡುದು. ಹಾಗೆ ಅಲ್ಲಿಂದ ಬೇಕಾದಾಗ ತೆಕ್ಕೊಳ್ಳೋದು. ಈ ಥರ ನಾನು ಸೆಟ್ಟು ಮಾಡಿಕೊಂಡದ್ದೆಲ್ಲ ಸಾಮಾನುಗಳನ್ನು ಡಬ್ಬದಲ್ಲಿ ನೋಡಿ.
ಸ್ಟೀಲ್ ಡಬ್ಬಗಳೆಲ್ಲ ಈ ಮೇಲ್ ಸೈಡಲ್ಲಿದೆ. ಒಂದು ಗ್ಯಾಸ್ ಕಟ್ಟು ಇದೆ, ಅರ್ಜೆಂಟಿಗೆ ತಂದೆ ಇಟ್ಟಿದ್ದೇನೆ, ಹೋಗ್ಲಿಕ್ಕೆ ಆದ್ರೆ ಸಡನ್ ಬೇಕಾಗ್ತದೆ ಅಂತ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಖಾಲಿ ಇಟ್ಟುಕೊಂಡಿದ್ದೇನೆ. ನನಗೆ ಇಲ್ಲಿ ಏನಾದ್ರು ಈ ಥರ ನನಗೆ ಇಲ್ಲಿ ನೇಲಿಸುವಾಗ ಏನಿಲ್ಲ ಇದರನ್ನು, ಹಾಗೆ ಅದರನ್ನೆಲ್ಲ ಇಲ್ಲಿಯೇ ಇಟ್ಟು ಬಿಡ್ತೇನೆ ನಾನು. ಆ ಟೈಪ್ ಇದು ನನ್ನ ಹತ್ರ ತುಂಬ ಉಂಟು. ಅದರನ್ನೆಲ್ಲ ಆಚೆ ಈಚೆ ಅಲ್ಲಿ ಈಗ ಒಣಗ್ಲಿಕ್ಕೆ ಇಟ್ಟಿದ್ದೇನೆ, ಆಗ ವಾಶ್ ಮಾಡಿದ್ದನ್ನೆಲ್ಲ. ಅದರ ಆಮೇಲೆ ತಂದು ಇಲ್ಲಿ ಇಡುದು. ಇಲ್ಲಿ ನೀರು ಬಿದ್ದರೆ ಮತ್ತೆ ಇದೆಲ್ಲ ಹಾಳಾದ್ರಂತ ನೀರು ಬೀಳಿಸುವುದಿಲ್ಲ ಈ ಜಾಗಕ್ಕೆ. ಹಾಗೆ ಇದೆಲ್ಲ ಯೂಸ್ ಮಾಡೋದಿಲ್ಲ, ಹಾಗೆ ಎಲ್ಲ ಇದೆ ಅದರಲ್ಲಿ ಸಹ ಇಟ್ಟು ಬಿಟ್ಟಿದ್ದೇನೆ ನೋಡಿ. ಸಾಸಿವೆ ಇದೆ ಅದರೊಳಗೆ. ಹಾಗೆ ಇದು ನನಗೆ ಇಲ್ಲಿ ಯಾಕೆ ಅಂದರೆ ಇದಕ್ಕೆ ನನ್ನ ಮತನದ ಪ್ಲಗ್ ಸಿಕ್ಕಿಸ್ಲಿಕ್ಕೆ ಆಗೋದಿಲ್ಲ ಇದರೊಳಗೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಮತನದ ಪ್ಲಗ್ಗನ್ನು ಸಿಕ್ಕಿಸಿ ಆನ್ ಮಾಡೋದು. ಇದು ಸುಮ್ಮನೆ ಇಲ್ಲಿ ಇದೆ, ಇದರೊಳಗೆ ಏನಾದರೂ ಇಡ್ತೇನೆ ಅಷ್ಟೇ. ಓವನ್ ಯೂಸ್ ಮಾಡ್ತಾ ಇಲ್ಲ ನಾವು, ಸುಮ್ಮನೆ ಹೀಗೆ ಇದೆ ಅಷ್ಟೇ ಇಲ್ಲಿ. ಇದೊಂದು ಈಗ ಜಾಗ ನಮಗೆ ವೇಸ್ಟ್ ಆಯಿತು, ಇಷ್ಟು ಜಾಗ. ಹಾಗೆ ನೋಡಿ, ಇದು ಯಾವಾಗಲೂ ಬೇಕಾಗುವ ಕಾರಣ ಎರಡರನ್ನು ಇಲ್ಲೇ ಇಟ್ಟದ್ದು. ಇದು ನನಗೆ ಹೆಚ್ಚಾಗಿ ಯೂಸ್ ಆಗ್ತದೆ, ಇದೆರಡು ಇಲ್ಲೇ ಇರ್ತದೆ. ಹಾಗೆ ಇದು ನೋಡಿ ಒಂದು ಹಗ್ಗ ಕಟ್ಟಿದ್ದು. ಇದು ಮತ್ತೆ ನಾವು ಇದು ಇಟ್ಟದ್ದು ಯಾಕಂದರೆ ಬಾಳೆಕೊನೆ ನಮಗೆ ಹಣ್ಣಿಗೆ ಇಡ್ಲಿಕ್ಕೋಸ್ಕರ ಕಟ್ಟಿ ಹಾಗೆ ಅಲ್ಲಿಗೆ ಒಂದು ಕೊಟ್ಟದ್ದು. ಬುಕ್ಸ್ ಕೊಡಿಸಿದ್ದ ಆ ಜಾಗಕ್ಕೆ, ಎರಡು ಕೊಡಿಸಿದ್ದೇವೆ ನೋಡಿ. ಹಾಗೆ ಎರಡು ಕೊಡಿಸಿದ ಕಾರಣ ಇಲ್ಲಿ ಒಂದು ಹಗ್ಗ ಕಟ್ಟಿ ಹೀಗೆ ಬಟ್ಟೆ ಇಡುವಾಗೂ ಆಯಿತು. ಆದರೆ ಇಲ್ಲಿ ಬಾಳೆಗೊನೆ ಇಟ್ಟರೆ ಹಣ್ಣಾಗಿ ಬೇಯ್ತದೆ, ತುಂಬ ಸೆಕೆ ನೋಡಿ. ಅದು ಆದ ಕಾರಣ ಇಲ್ಲಿ ಅಷ್ಟು ಒಳ್ಳೆಯದಾಗೋದಿಲ್ಲ, ಹೊರಗೆ ಕಟ್ತೇವೆ ನಾವು. ಹಾಗೆ ಹಿಂದೆ ಹಣ್ಣಿಗೆ ಇಡ್ತಿದ್ರೆ. ಹಾಗೆ ನಾವು ಜಾಸ್ತಿ ಬಾಳೆಹಣ್ಣೆಲ್ಲ ತಿನ್ನೋದಿಲ್ಲ, ಇಷ್ಟ ಇಲ್ಲ ನನಗೆ ಬಾಳೆಹಣ್ಣು. ಬೇಕಾಗ್ತದಲ್ಲ ಪೂಜೆ ಟೈಮಲ್ಲಿ, ಅವಾಗ ಹಣ್ಣಾಗ್ಲಿಕ್ಕಂತ ಇಡುವ ಅಂತ ಹೀಗೆಲ್ಲ ಮಾಡಿಸಿದ್ದ ಅವಾಗ ಕಟ್ಟುವ, ಮನೆ ಕಟ್ಟುವಾಗ. ನೋಡಿ ಅಲ್ಲಿ ಸ್ಟಾಕ್ ರೂಮ್ ಎಲ್ಲ ಕ್ಲೀನ್ ಮಾಡುವಾಗ ಅಲ್ಲಿದ್ದ ಖಾಲಿ ಡಬ್ಬ ಇದರಲ್ಲೆಲ್ಲ ಇದ್ದದೆಲ್ಲ ಖಾಲಿಯಾಗಿತ್ತು, ಅಕ್ಕಿ ಎಲ್ಲ ಇತ್ತಿದ್ರಲ್ಲಿ. ಅದರನ್ನೆಲ್ಲ ವಾಶ್ ಮಾಡಿ ಇಟ್ಟದ್ದು ನೋಡಿ. ಈಗ ನಾನು ಇನ್ನು ಇದರನ್ನ ಮೇಲೆ ತೆಗೆದಿಡಬೇಕು. ಇದೀಗ ಸದ್ಯಕ್ಕೆ ಬೇಡ ನನಗೆ, ಇಲ್ಲಿ ಬೇರೆನೇ ಇದೆ. ಹಾಗೆಲ್ಲ ಇಲ್ಲಿ ವಾಶ್ ಮಾಡಿ ಒಣಗ್ಲಿಕ್ಕೆ ಈ ಥರ ಇಟ್ಟದ್ದು ನಾನೀಗ ನೋಡಿ. ನಾಳೆಗೆ ದೋಸೆಗೆ ರುಬ್ಲಿಕ್ಕೆ ಅಕ್ಕಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಇದರನ್ನೊಂದು ರುಬ್ಬುವ ಕೆಲಸ ಇದೆ ನನಗೆ. ಮತ್ತೆ ಈಗ ಇನ್ನು ನನಗೆ ನಾಯಿಗೆ ಒಂದು ಅನ್ನ ಹಾಕುವ ಕೆಲಸ ಎಲ್ಲ ಇದೆ, ಅದೆಲ್ಲ ಮಾಡಿ ಬರ್ತೇನೆ ನಾನು. ನಾಯಿಯನ್ನು ಬಿಟ್ಟೆಲ್ಲ ಮಾಡಬೇಕು. ಒಂದು ನಾಯಿಯನ್ನು ನಾನೀಗ ಬಿಡ್ತೇನೆ, ಅದು ಹೋದ ಕೂಡಲೇ ಬೇಗ ಬರ್ತದೆ. ಹಾಗೆ ಅದರನ್ನೊಂದು ನಾಯಿಯನ್ನು ಬಿಡ್ತೇನೆ ಈಗ. ಹಾಗೆ ಆ ಕೆಲಸ ಮಾಡಲಿಕ್ಕೆ ಹೋಗ್ತೇನೆ ನಾನೀಗ. ಕಬ್ಬಿಣದ ಸರಳನ್ನೆಲ್ಲ ತುಂಡು ಮಾಡಬೇಕು ಅಂತಿದ್ರೆ ನಿಮಗೆ ನಮ್ಮ ಹತ್ರ ಆರ್ಡರ್ ತಗೊಳ್ಬೋದು. ಇವನನ್ನು ಕೊಟ್ಟು ಕಳಿಸ್ತೇವೆ ಆಯಿತಾ. ಟೈಗರ್ ಅಂತ ಹೆಸರು ಇದೆ ಈ ಜನದ್ದು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟು ಮಾಡಿ ತಿಂದಾಕಿದೆ. ಇಲ್ಲಿ ನೋಡಿ, ಅನ್ನಕ್ಕಿಂತ ಜಾಸ್ತಿ ಇವನು ಇದರನ್ನೇ ತಿನ್ನೋದು, ಕಬ್ಬಿಣ. ಈ ಸೈಡ್ ನೋಡಿ, ಇವನು ಜಿನ್ನು ಅಂತ. ಇವನು ಭಯಂಕರ ಸ್ಪೀಡ್ ನೋಡಿ. ಸಣ್ಣ ಅರ್ಧದಲ್ಲಿ ನೋಡಿ ಹಾಕಿದ ಅನ್ನ ಪೂರ ಖಾಲಿ. ತುಂಬಾ ಹಸಿವಾಗಿರ್ತದೆ ಅವನಿಗೆ. ಹಾಗೆ ನೋಡಿ, ಈ ಎರಡು ನಾಯಿಗೆ ಸಹ ಒಂದು ಬುದ್ಧಿ ಉಂಟು. ಏನಂದ್ರೆ ಈಗ ನಾನು ಈ ಚಿಲ್ಕವನ್ನು ಹೀಗೆ ಹಾಕಿಡ್ತೇನೆ, ಹೀಗೆ ಇಷ್ಟು ಹಾಕಿಟ್ರೆ ಅದುವೇ ಈಗ ಮಾಡ್ಲಿಕ್ಕಿಲ್ಲ ನೋಡಿ. ಸ್ವಲ್ಪ ಹೊತ್ತಾದಾಗ ಅದೇ ಇಲ್ಲಿ ಎದ್ದು ನಿಂತು ಅದರ ಕಾಲಲ್ಲಿ ಹೀಗೆ ದೊಡ್ಡಿಲ್ಲ ಈ ತರ ಮಾಡಿ ಅದೇ ಚಿಲ್ಕ ತೆಗೆದು ಅದು ಓಡಿ ಹೋಗ್ತದೆ. ಅದಕ್ಕೋಸ್ಕರ ಫಸ್ಟಿಗೆ ನಾವು ಈ ತರ ಸಂಕೋಲೆ ಕಟ್ತಿದ್ವಿ. ಅದು ಕಟ್ಟಿದ್ರು ಕಲಮೆ ಬಿಟ್ಟು ತಪ್ಪಿರ್ತದೆ, ಕುತ್ತಿಗೆ ಲೂಸ್ ಆಗಿ ಏನು ಹೋಗ್ತದೆ ಅದು. ಅದಕ್ಕೆ ನಾವೀಗ ಏನು ಮಾಡೋದು ಅಂತಂದ್ರೆ ನೋಡಿ, ಇಂಥದ್ದು ಸರಳ ಉಂಟು ನೋಡಿ, ಇದನ್ನು
ಇಲ್ಲಿಗೆ ಈ ಥರ ಲಾಕ್ ಥರ ಸಿಕ್ಕಿಸುದು. ಹೀಗೆ ಸಿಕ್ಕಿಸಿದ್ರೆ ಬರುತ್ತಿಲ್ಲಲ್ಲ. ಈ ನಾಯಿಗೆ ಸಹ ಹಾಗೆ ಇಲ್ಲಿ ಇದಕ್ಕೂ ಸಹ ಇನ್ನೊಂದು ಉಂಟು ಈ ಥರದ್ದು. ಅದನ್ನು ಚಿಲ್ಕ ಹಾಕಿ ಇಲ್ಲಿಗೆ ಈ ಥರ ಸಿಕ್ಕಿಸುದು. ಎಂತ ಹಾಗೆ ಕಷ್ಟ. ಜಿನ್ನು ಜಿನ್ನು ಜಿನ್ನು. ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ರದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. It's not a game, it's a rich thing.